ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ನಾವು ನಾನ್ ವೆಜ್ ತಿನ್ನದೇ ಕೂಡ ಪ್ರೋಟೀನ್ ಹೆಚ್ಚಾಗಿ ಸಿಗುವಂತಹ ತುಂಬ ರುಚಿಯಾದಂತಹ ಪ್ಯೂರ್ ವೆಜ್ ಆಮ್ಲೆಟನ್ನು ಕೇವಲ 10 ನಿಮಿಷದಲ್ಲಿ ಮಾಡ್ಬೋದಂದರೆ ನಂಬ್ತೀರಾ? ಇವತ್ತು ನಮ್ಮ ರೆಸಿಪಿ ಬೇಸನ್ ಚೀಲ, ಅಂದರೆ ಇದು ವೆಜಿಟೇರಿಯನ್ ಆಮ್ಲೆಟ್. ಈಗ ಜಿಮ್ಗೆ ಹೋಗೋರಿಗೆ, ತೂಕ ಕಡಿಮೆ ಮಾಡೋರಿಗೆ, ಹಾಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕ್ವಿಕ್ಕಾಗಿ ಏನಾದರೂ ಮಾಡಿಕೊಡ್ಬೇಕಂದ್ರೆ ಇದನ್ನು ಕೇವಲ 10 ನಿಮಿಷದಲ್ಲಿ ಮಾಡಿ ಕೊಡ್ಬೋದು. ತುಂಬ ಈಸಿ ರೆಸಿಪಿ, ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ಅಫೋರ್ಡೆಬಲ್ ಕೂಡ. ಸೊ ಬನ್ನಿ ಇವತ್ತು ಬೇಸನ್ ಚೀಲನ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ರೆಸಿಪಿ ನೋಡೋಣ. ಮೊದಲನೇದಾಗಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು 3/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ. ಆನಂತರ ಅದೇ ಬೌಲ್ನಲ್ಲಿ ನೋಡಿ ಅರ್ಧ ಬೌಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟು ಹಾಕಬೇಕು, ಯಾಕಂದರೆ ಸ್ವಲ್ಪ ಬೈಂಡಿಂಗಿಗೆ ಈಸಿ ಆಗುತ್ತೆ ಅಂತ. ಈಗ ನೋಡಿ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಈಗ ನಮ್ಮ ಇಷ್ಟದ ತರಕಾರಿಗಳನ್ನು ನಾವು ಸೇರಿಸ್ಬೋದು. ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿದ್ದು ಸಣ್ಣಗೆ ಹೆಚ್ಚಿದೆ ಈರುಳ್ಳಿನ ಹಾಕ್ಕೊಂಡೆ, ಸ್ವಲ್ಪ ಟೊಮೆಟೊ, ಹಾಗೆ ಜೊತೆಯಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಸೇರಿಸಿದೆ. ನೀವು ಬೇಕಿದ್ದರೆ ನಿಮ್ಮ ಇಷ್ಟದ ತರಕಾರಿ ಕ್ಯಾಪ್ಸಿಕಮ್ ಎಲ್ಲ ಇದ್ದರೆ ಕೂಡ ಆ್ಯಡ್ ಮಾಡ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ದೋಸೆ ಹಿಟ್ಟಿನ ಹದಕ್ಕೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸ್ವಲ್ಪವೇ ನೀರು ಸೇರಿಸ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ರೆಸಿಪಿ. ನಾವು ನೋಡಿ ಇವತ್ತಿನ ದಿನ ನಾವು ನಾನ್ ವೆಜ್ ಎಲ್ಲ ತರಲಿಕ್ಕೆ ಹೋದರೆ, ಹಾಗೆ ಪನ್ನೀರ್ ಬೇಕು, ಪ್ರೋಟೀನ್ ಪೌಡ್ರ್ ಬೇಕಂತೆಲ್ಲ ಹೋದರೆ ತುಂಬ ಕಾಸ್ಟ್ಲಿ. ಆದರೆ ಕಡಲೆ ಹಿಟ್ಟು ಎಷ್ಟು ಚೀಪಾಗಿ ಸಿಗುತ್ತೆ ನೋಡಿ. ಹಾಗೆ ಅದರಲ್ಲಿ ಬೆನಿಫಿಟ್ ಕೂಡ ಅಷ್ಟೇ ಇದೆ. ನಮಗೆ ದಿನಕ್ಕೆ ಬೇಕಾಗುವಂತಹ ಪ್ರೋಟೀನ್ ನೀಡ್ ಏನಿದೆ ಅದನ್ನು ಈ ಬೇಸನ್ ತಿಂದರೆ ನಮ್ಮ ಪ್ರೋಟೀನ್ ನೀಡು ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ನಾವು ಡೈಲಿ ತಿಂದರೂ ಏನೂ ತೊಂದರೆ ಆಗಲ್ಲ. ಸೊ ತುಂಬ ಅಫೋರ್ಡೆಬಲ್ ಈಸಿ ರೆಸಿಪಿ ಇದೆ. ಈಗ ನೋಡಿ, ನಾನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ನೋಡಿ ಬಿಸಿಯಾಗಿರುವಂಥ ತವಾದ ಮೇಲೆ ಇದನ್ನು ಹಾಕ್ಕೊಂಡೆ. ದೋಸೆ ನಾವು ತಿರುಗ್ತೀವಲ್ಲ ಆ ಥರ ನಾವು ತಿರುಗಿಸಿ ಎಲ್ಲ ಮಾಡಲಿಕ್ಕಾಗಲ್ಲ, ಯಾಕಂದರೆ ತರಕಾರಿ ಹಾಕಿರ್ತೀವಿ. ಹಾಗಾಗಿ ಈಗ ನೋಡಿ 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಮೇಲಿಂದ ನಾನು ಎಣ್ಣೆನ ಹಾಕ್ಕೊಂಡೆ. ಆಮೇಲೆ ಇದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ನೀವು ಹಾಗೆ ಕೂಡ ಬೇಯಿಸ್ಬೋದು, ಮುಚ್ಚಿಟ್ರೆ ಸ್ವಲ್ಪ ಕ್ವಿಕ್ಕಾಗಿ ಬೇಯುತ್ತೆ ಅಂತ ಅಷ್ಟೇ, ಎಲ್ಲ ಕಡೆ ಈವನ್ಲಿ ಬೇಯುತ್ತೆ ಅಂತ, ಅದಕ್ಕೋಸ್ಕರ ನಾನು ಮುಚ್ಚಿದ್ದು. ಈಗ ನೋಡಿ ಇದನ್ನು ಒಂದು ಸೈಡ್ ತಿರುವಿ ಹಾಕಿ ಪುನಃ ಬೇಯಿಸಬೇಕು. ನೋಡಿ 2 ಕಡೆ ಇದು ಚೆನ್ನಾಗಿ ಫ್ರೈ ಆಯಿತು. ಈಗ ಇದನ್ನು ನಾವು ತೆಗೆದು ತಿನ್ಬೋದು. ರೆಡಿ ಆಯಿತು ನಮ್ಮ ಚೀಲ. ನೋಡಿ ವೆಜ್ ಆಮ್ಲೆಟ್ ಕ್ವಿಕ್ಕಾಗಿ ರೆಡಿ ಆಯಿತು. ತುಂಬ ಸೂಪರ್ ಘಮ ಪರಿಮಳನೂ ಬರ್ತಾಯಿದೆ, ಸೂಪರ್ ಟೇಸ್ಟಿಯಾಗಿದೆ. ಹಾಗೆ ಕಲರ್ ನೋಡಿ ಎಷ್ಟೊಂದು ವೈಬ್ರೆಂಟಾಗಿ ಬಂದಿದೆ. ಈ ಕಲರ್ ನೋಡಿದ್ರೇ ಹಾಗೆ ತಿಂದುಬಿಡ್ಬೇಕಂತ ಆಸೆ ಆಗುತ್ತೆ. ಇದು ಬೇಸನ್ ನೋಡಿ ಒಂದು ಒಳ್ಳೆಯ ಪ್ಲ್ಯಾಂಟ್ ಪ್ರೋಟೀನ್, ಜೊತೆಯಲ್ಲಿ 100% ವೆಜಿಟೇರಿಯನ್. ಹಾಗೆ ಒಮ್ಮೆ ಒಂದು ಬೇಸನ್ ಚೀಲ ತಿಂದರೆ ನಿಮಗೆ ಒಂದು 5-6 ಗಂಟೆ ತನಕ ಹೊಟ್ಟೆ ಫುಲ್ ಆಗುವ ಅನುಭವ ಆಗುತ್ತೆ. ಹಾಗೆ ಫೈಬರ್ ರಿಚ್ ಕೂಡ ಇದೆ, ಜೊತೆಯಲ್ಲಿ ಬಜೆಟ್ ಫ್ರೆಂಡ್ಲಿ. ಹಾಗೆಯೇ ವೇಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆಲ್ಲ ತುಂಬ ಈಸಿಯಾಗಿರುತ್ತೆ. ಗ್ಲೂಟೆನ್ ಫ್ರೀ ಆಗಿರುತ್ತೆ ಮೇನ್ ಅಂದರೆ. ಹಾಗೆ ಮಿನರಲ್ಸ್ ಕೂಡ ಇದೆ, ಈಸಿಯಾಗಿ ಪ್ರಿಪೇರ್ ಕೂಡ ಮಾಡ್ಬೋದು. ಎಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ ಇದರಲ್ಲಿ. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ, ರೆಡ್ ಚಟ್ನಿ ಜೊತೆ. ನೀವು ಚಟ್ನಿ ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು. ಸೊ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ನಮ್ಮ ರೆಸಿಪಿ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಈಸಿ ಹೊಸ ರೆಸಿಪಿಗಳಂತ ತರ್ತಾ ಇರ್ತೀನಿ ನಿಮ್ಮ ಮುಂದೆ. ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.